ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಜ್ಞಾನ PSTR 2003 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. 25 ಕ್ವಶನ್ಸ್ ಸೈನ್ಸ್ ಮೇಲೆ ಕೇಳಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ನೋಡ್ತಾ ಹೋಗೋಣ ಯಾವ್ದು ರೀತಿ ಕ್ವಶನ್ಸ್ಗಳು ಬಂದಿದ್ದಾವೆ, ಯಾವೆಲ್ಲ ಕ್ವಶನ್ಸ್ಗಳು. ಆ್ಯಂಡ್ ರಿಪೀಟು ಸಹ ತುಂಬ ಕ್ವಶನ್ಸ್ ಆಗಿದೆ. ಈಗ ಆಲ್ರೆಡಿ ಪೇಪರ್ನ ಸಾಲ್ವ್ ಮಾಡ್ತಾ ಹೋದ್ವಿ. 2015, 2009, 2008, 2001 ಮತ್ತು 2003. ಸೊ ಇಷ್ಟು ಸೈನ್ಸ್ ಪೇಪರ್ ನೋಡ್ತಾ ಹೋದಾಗೆ ತುಂಬ ಕ್ವಶನ್ಸ್ ಇದ್ರಲ್ಲಿ ಆಲ್ರೆಡಿ ರಿಪೀಟ್ ಆಗಿದೆ ಸ್ನೇಹಿತರೆ. ಈಗೇನು ಲಾಸ್ಟ್ ಪೇಪರ್ಗಳನ್ನ ಬಿಡಿಸಿದೆವೋ ಅದ್ರಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಸಹ ಇದರಲ್ಲಿ ಎಷ್ಟೊಂದು ರಿಪೀಟ್ ಆಗಿದೆ. ಸೊ ನೋಡ್ತಾ ಹೋಗಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ನೀವು 2001ರಿಂದ 2015 ತನಕ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಹೋದರೆ ಅದರಲ್ಲಿ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಹೋಗಿದೆ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸೈನ್ಸಲ್ಲಿ ಇವುಗಳಲ್ಲಿ ಯಾವ ಜೀವ ಭೂ ರಾಸಾಯನಿಕ ಚಕ್ರವು ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಅಂತ ಕೇಳಿದರೆ ಕಾರ್ಬನ್ ಚಕ್ರ, ನೈಟ್ರೋಜನ್ ಚಕ್ರ, ಸಲ್ಫರ್ ಚಕ್ರ ಮತ್ತು ಆಕ್ಸಿಜನ್ ಚಕ್ರ. ಓಕೆ, ಜೀವ ಭೂ ರಾಸಾಯನಿಕ ಚಕ್ರವು ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದಾವೆ. ಸೊ ಲಾಸ್ಟ್ ಒಂದು ಕ್ವೆಶನ್ ಏನಂತ ಕೇಳಿದ್ರೆ ಅಂತ ಹೇಳಿದ್ರೆ ನೈಟ್ರೋಜನಲ್ಲಿ ಬರ್ತಕ್ಕಂಥ ಚಕ್ರ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು, ವೈರಸ್ಸಾ, ಬ್ಯಾಕ್ಟೀರಿಯಾನ ಅಥವಾ ಪ್ರೋಟೋಸೋವನ. ಸೊ ಈ ರೀತಿ ಪ್ರಶ್ನೆನ ಕೇಳಿದ್ರು ಸ್ನೇಹಿತರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥ ಒಂದು ರಾಸಾಯನಿಕ ಚಕ್ರ ಯಾವುದು ಅಂತ ಕೇಳಿದರೆ ನಾವು ನೋಡ್ತಾ ಹೋಗ್ತೀವಿ. ರೈಸೋಬಿಯಂ ಅಂತ ಒಂದು ಪದ ಬರುತ್ತೆ ಸ್ನೇಹಿತರೆ, ರೈಸೋಬಿಯಂ. ಓಕೆ, ಈ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ರೈಸೋಬಿಯಂ ಅಂತಕ್ಕಂಥದ್ದು ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ನೈಟ್ರೋಜನನ್ನು ಸಸ್ಯಗಳಿಗೆ ರವಾನೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ರೈಸೋಬಿಯಂ ಆಗಿರುತ್ತೆ. ಸೊ ರೈಸೋಬಿಯಂ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಸಹ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಸ್ಥಿರೀಕರಣವನ್ನು ಮಾಡ್ತಕ್ಕಂಥದ್ದು ಈ ಒಂದು ರೈಸೋಬಿಯಂನ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ನಾವು ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ 2 ನೈಟ್ರೋಜನ್ ಚಕ್ರ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇದ್ರ ಬಗ್ಗೆ ತುಂಬ ಸಲ ಮಾತಾಡಿದ್ದೀವಿ. ಆ್ಯಂಡ್ ಇದು ಅಷ್ಟೇ ಲಾಸ್ಟ್ ಒಂದು 8ನೇ ತರಗತಿ ಫಸ್ಟ್ ಚಾಪ್ಟರಲ್ಲಿದೆ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ, ಅದರಲ್ಲೂ ಸಹ ಕೇಳಿದರೆ. ಮತ್ತು 7th ಸ್ಟ್ಯಾಂಡರ್ಡಲ್ಲೂ ಸಹ ಸಸ್ಯಗಳ ಪೋಷಣೆಯಲ್ಲಿ ಬರುತ್ತಲ್ಲ, ಸೊ ಅದರಲ್ಲೂ ಸಹ ಈ ಒಂದು ಇದ್ರ ಮೇಲೆ ಕ್ವಶನ್ ಎಕ್ಸ್ಪ್ಲನೇಷನ್ ಇದೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳಿಗೆ ಈ ಹೆಸರಿದೆ ಅಂತ ಕೇಳಿದರೆ ಫೈಕೋಸಿಸ್, ಥಾಂಬೋಸಿಸ್, ಸಿಂಬಯೋಸಿಸ್ ಆ್ಯಂಡ್ ಮೈಕೋಸಿಸ್. ಶಿಲೀಂಧ್ರಗಳಿಂದ ಉಂಟಾಗುವಂಥ ರೋಗಗಳಿಗೆ ಮೈಕೋಸಿಸ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ 4 ಮೈಕೋಸಿಸ್. ಇದರ ಬಳಕೆಯಿಂದ ಗಾಯಿಟರ್ ಅಥವಾ ಗಳಗಂಡ ರೋಗವನ್ನು ನಿಯಂತ್ರಿಸಬಹುದು ಅಂತ ಕೇಳಿದರೆ ಗಾಯಿಟರ್ ಅಥವಾ ಗಳಗಂಡ ರೋಗ ಎಲ್ಲಿ ಕಂಡುಬರುತ್ತೆ, ನಮಗೆ ಕುತ್ತಿಗೆ ಹತ್ರ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಉಪ್ಪಿನ ಅಂಶ ಅಥವಾ ಅಯೋಡಿನ್ ಅಂಶ ನಮಗೆ ಎಲ್ಲಿ ಕಡಿಮೆ ಅಂತ ಹೇಳ್ತೀವೋ ಸೊ ಅಂಥ ಟೈಮಲ್ಲಿ ಒಂದು ಗಾಯಿಟರ್ ಅಥವಾ ಗಳಗಂಡ ರೋಗ ಅಂತಕ್ಕಂಥದ್ದು ಕಂಡುಬರುತ್ತೆ. ಸೊ ಆಗಿರಬೇಕಾದ್ರೆ ನಾವು ಅಯೋಡಿನ್ ಅಂಶ ಕಂಡು ಬರ್ತಕ್ಕಂಥ ಒಂದು ಆಹಾರ ಪದ್ಧತಿನ ಸೇವನೆಯನ್ನು ಮಾಡಿದಾಗ ಈ ಒಂದು ಗಾಯಿಟರ್ ಅಥವಾ ಗಳಗಂಡ ರೋಗವನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಕ್ಯಾಲ್ಸಿಯಂ ಭರಿತ ಆಹಾರ ಅಂತ ಕೊಟ್ಟಿದ್ರೆ ಸೊ ತಪ್ಪಾಗಿರುತ್ತೆ. ಆ್ಯಂಡ್ ಕನಿಷ್ಠ ಕೊಬ್ಬಿನ ಅಂಶ ಇರುವ ಆಹಾರ ಅಂತ ಕೊಟ್ಟಿದ್ರೆ ಸೊ ತಪ್ಪಾಗುತ್ತೆ. ಉಪ್ಪಿನ ಅಂಶ ಇಲ್ಲದ ಆಹಾರ ಪದಾರ್ಥಗಳು ಅಂತ ಹೇಳಿದಾಗ ಅದು ಸಹ ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಯಾವ ಗಾಯಿಟರ್ ಅಥವಾ ಗಳಗಂಡ ರೋಗವನ್ನು ನಿಯಂತ್ರಿಸಬಹುದು ಅಂತ ಹೇಳಿದ್ರೆ ಅಡುಗೆಯಲ್ಲಿ ಅಯೋಡಿನ್ ಭರಿತ ಉಪ್ಪಿನ ಬಳಕೆಯನ್ನು ಬಳಸಿದಾಗ ನಾವು ಈ ಒಂದು ಗಾಯಿಟರನ್ನು ಕಂಟ್ರೋಲ್ ಮಾಡಬಹುದು ಅಥವಾ ರೋಗವನ್ನು ತಡೆಗಟ್ಟಬಹುದು, ನಿಯಂತ್ರಣವನ್ನು ಮಾಡಬಹುದಾಗಿರುತ್ತೆ. ಓಮ್ನ ನಿಯಮವನ್ನು ನಿರೂಪಿಸುವ ರೀತಿ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ R=V/I ಕೊಟ್ಟಿದ್ದಾರೆ. ಓಮ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್, ರೋಧ ಅಂತ ಹೇಳ್ತೀವಿ. ರೋಧದ ಒಂದು SI ಯೂನಿಟ್ ಓಮ್ ಆಗಿರುತ್ತೆ. ಸೊ ರೋಧವನ್ನು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಯಾವುದಂತ ಹೇಳಿದರೆ ಇಲ್ಲಿ R=V/I ಆಗಿರ್ತಕ್ಕಂಥದ್ದು. ಆಪ್ಷನ್ 1. ಸೊ ಇದ್ರ ಮೇಲೆ ಕ್ವಶನ್ಸ್ ಸಹ ಕೇಳಿದ್ದಾರೆ ಸ್ನೇಹಿತರೆ, ಅಂದರೆ ಪ್ರಾಬ್ಲಮ್ಸ್ನ ಕೇಳಿದ್ದಾರೆ ಲಾಸ್ಟ್ ಒಂದು ವಿಡಿಯೋನ ನೋಡ್ತಾ ಹೋದಾಗೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅಥವಾ ವಿಯನ್ನು ಕೊಟ್ಟು ಆಂಪೇರನ್ನು ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿ ಕಂಡುಹಿಡಿತಕ್ಕಂಥದ್ದನ್ನ ಕೊಡ್ತಾರೆ, ಯಾವುದಾದ್ರು 2 ಕೊಟ್ಟು ಒಂದನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಹಾಗಾಗಿ ಎಸ್ ಫಾರ್ಮುಲಾದ ಜೊತೆಗೆ ಆ ಒಂದು ಸಮ್ಗಳನ್ನು ಸಹ ಬಿಡಿಸ್ತಾ ಹೋಗಬೇಕಾಗುತ್ತೆ. SI ಪದ್ಧತಿಯಲ್ಲಿ ಬಲದ ಮಾನ ಯಾವುದು ಅಂತ ಕೇಳಿದರೆ ಸೊ ಬಲ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು, ನ್ಯೂಟನ್ ಅಂತಕ್ಕಂಥದ್ದು ಬಲ ಅಥವಾ ಫೋರ್ಸ್ನ ಒಂದು SI ಯೂನಿಟ್ ಆಗಿರುತ್ತೆ, ಹೌದಲ್ವ. ಸೊ ಹಾಗೆ ಆನ್ಸರ್ ಆಪ್ಷನ್ 2 ನ್ಯೂಟನ್ ಅಂತಕ್ಕಂಥದ್ದು ಫೋರ್ಸ್ನ ಒಂದು ಯೂನಿಟ್. ಸೊ SI ಯೂನಿಟ್ ಆಪ್ಷನ್ 2. ಗಣಕಯಂತ್ರದ ಪಿತಾಮಹ ಯಾರಂತ ಕೇಳಿದರೆ ಬಿಲ್ ಗೇಟ್ಸ್, ಚಾರ್ಲ್ಸ್ ಡಾರ್ವಿನ್, ಚಾರ್ಲ್ಸ್ ಬ್ಯಾಬೇಜ್, ಆರ್ಯಭಟ. ಗಣಕಯಂತ್ರ ಕಂಪ್ಯೂಟರ್ನ ಪಿತಾಮಹ ಬಂದು ಚಾರ್ಲ್ಸ್ ಬ್ಯಾಬೇಜ್ ರವರು. ಆಪ್ಷನ್ 3. 1833ರಲ್ಲಿ ಈ ಒಂದು ಕಂಪ್ಯೂಟರ್ನ ಒಂದು ಅನಾಲಿಟಿಕಲ್ ಎಂಜಿನನ್ನು ಕಂಡುಹಿಡಿತಾ ಹೋಗ್ತಾರೆ. ಸೊ ಹಾಗಾಗಿ ಅವರನ್ನು ಗಣಕಯಂತ್ರದ ಪಿತಾಮಹ ಅಂತ ಕರಿತಾ ಹೋಗ್ತಾರೆ ಸ್ನೇಹಿತರೆ. ಕೆಲಸವು ಒಂದು ಅದಿಶ, ಸದಿಶ, 1 ಮತ್ತು 2 ಸಹಿ, 1 ಮತ್ತು 2 ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೆಲಸ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಅದೊಂದು ಅದಿಶ ಆಗಿರುತ್ತೆ. ಸೊ ನಾವು ನೋಡ್ತಾ ಹೋದಾಗ ವೆಕ್ಟರ್ ಆ್ಯಂಡ್ ಸ್ಕೇಲರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹಾಗಾದರೆ ಅದಿಶ ಅಂದ್ರೇನು, ಸದಿಶ ಅಂದ್ರೇನು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ.
ಅದಿಶ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಇಲ್ಲಿ ದಿಶಾ ಅಂದರೆ ದಿಕ್ಕು ಅಂತ ಅರ್ಥ ಬರುತ್ತಲ್ವಾ. ಸೊ ದಿಶಾ ದಿಕ್ಕು. ಅದಿಶ ಅಂದರೆ ದಿಕ್ಕನ್ನು ಹೊಂದಿಲ್ಲದೆ ಇರ್ತಕ್ಕಂಥದ್ದು ಅದಿಶ, ದಿಕ್ಕನ್ನು ಹೊಂದಿರ್ತಕ್ಕಂಥದ್ದು ಸದಿಶ ಬರುತ್ತೆ. ಅಂದರೆ ದಿಕ್ಕು ಅಥವಾ ದಿಶೆ ಪ್ಲಸ್ ಪರಿಮಾಣ ಅಥವಾ ಅಳತೆ ಅಂತ ಹೇಳ್ತೀವಿ. ದಿಕ್ಕು ಪ್ಲಸ್ ಪರಿಮಾಣವನ್ನು ಹೊಂದಿರತಕ್ಕಂಥದ್ದು ಸದಿಶ ಆಗಿರುತ್ತೆ. ದಿಕ್ಕನ್ನು ಹೊಂದಿರದೆ ಓನ್ಲಿ ಪರಿಮಾಣ ಅಥವಾ ಅಳತೆಯನ್ನು ಹೊಂದಿರತಕ್ಕಂಥದ್ದು ನಾವು ಅದಿಶ ಅಂತ ಕರಿತೀವಿ. ಓಕೆ, ಅದಿಶ ದಿಕ್ಕನ್ನು ಹೊಂದಿಲ್ಲದೆ ಇರ್ತಕ್ಕಂಥದ್ದು ಓನ್ಲಿ ಪರಿಮಾಣ ಅಥವಾ ಅಳತೆಯನ್ನು ಹೊಂದಿರತಕ್ಕಂಥದ್ದು ಅದಿಶ ಆಗಿರುತ್ತೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೆಲಸದಲ್ಲಿ ಯಾವುದೇ ಒಂದು ದಿಕ್ಕು ಬರೋದಿಲ್ಲ, ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು. ಅಥವಾ ಮಾಸ್ ಅಂತ ಹೇಳ್ತೀವಿ, ದ್ರವ್ಯ ರಾಶಿ ಅಥವಾ ಮಾಸ್ ಬರುತ್ತೆ, ದ್ರವ್ಯ ರಾಶಿ ಮಾಸ್ ಆಗಿರಬಹುದು. ಅಥವಾ ಇನ್ನೂ ನೋಡ್ತವ್ರೆ ತಾಪಮಾನ ಯಾವುದೇ ಒಂದು ದಿಕ್ಕನ್ನು ಹೊಂದಿರೋದಿಲ್ಲ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಅಂತ ಹೇಳಿದರೆ ನಾವು ಸ್ನೇಹಿತರೆ ಇಲ್ಲಿ ಚಲಿಸಿದ ದೂರ ಏನು ಬರುತ್ತೋ, ಚಲಿಸಿದ ದೂರ. ಓಕೆ, ಸೊ ಇದೆಲ್ಲ ನೋಡ್ತಾ ಹೋದಾಗ ಗಾತ್ರ ಆಗಿರ್ಬೋದು, ಸಮಯ ಆಗಿರ್ಬೋದು, ಇದೆಲ್ಲ ಅದಿಶಕ್ಕೆ ಬರುತ್ತೆ. ಇನ್ನು ಸದಿಶಕ್ಕೆ ನೋಡ್ತಾ ಹೋದರೆ ಈ ಒಂದು ಅಳತೆ ಮತ್ತು ದಿಕ್ಕನ್ನು ಹೊಂದಿರತಕ್ಕಂಥದ್ದು ಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಸ್ಥಾನಪಲ್ಲಟ ಬರುತ್ತೆ, ಸ್ಟ್ರೈಟಾಗಿ ಹೋಗ್ತಕ್ಕಂಥದ್ದು ಸ್ಥಾನಪಲ್ಲಟ ಆಗಿರ್ಬೋದು. ಆ್ಯಂಡ್ ವೇಗೋತ್ಕರ್ಷ, ಸೊ ಇದೆಲ್ಲ ಬಲ, ಫೋರ್ಸ್ ಬಲ ಅಂತ ಏನು ಹೇಳ್ತೀವೋ, ಸೊ ಇದು ಸಹ ಸದಿಶಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ದಿಕ್ಕು ಮತ್ತು ಪರಿಮಾಣ ಅಥವಾ ಅಳತೆಯನ್ನು ಹೊಂದಿರತಕ್ಕಂಥದ್ದು ಭೌತಿಕ ಪರಿಮಾಣವನ್ನು ನಾವು ಸದಿಶ ಅಂತ ಕರಿತೀವಿ. ದಿಕ್ಕನ್ನು ಹೊಂದಲೇ ಓನ್ಲಿ ಪರಿಮಾಣ ಅಥವಾ ಅಳತೆಯನ್ನು ಹೊಂದಿರತಕ್ಕಂಥದ್ದು ಅದಿಶ ಆಗಿರುತ್ತೆ. ಬೆಳಕಿನ ಯಾವ ಗುಣದಿಂದ ಕಾಮನ ಬಿಲ್ಲು ಉಂಟಾಗುತ್ತದೆ? ಸೊ ವಿಬ್ಗಾಯರ್ ಕಾಮನ ಬಿಲ್ಲು ಉಂಟಾಗೋದಕ್ಕೆ ಬೆಳಕಿನ ಯಾವ ಒಂದು ಇದು ಸರಿ ಅಂತ ಹೇಳಿದ್ರೆ ಬೆಳಕಿನ ಪ್ರತಿಫಲನ, ವಕ್ರೀಭವನ, ವಿಚಲನ, ಧ್ರುವೀಕರಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲ ನೋಡ್ತಾ ಹೋದರೆ ಸ್ನೇಹಿತರೆ ಬೆಳಕಿನ ಧ್ರುವೀಕರಣ ಆಗಲಿ ವಿಚಲನ ಆಗಲಿ ಬರೋದಿಲ್ಲ ಆ್ಯಂಡ್ ಪ್ರತಿಫಲನೂ ಬರೋದಿಲ್ಲ. ಸೊ ಆನ್ಸರ್ ಆಪ್ಷನ್ 2 ಬೆಳಕಿನ ವಕ್ರೀಭವನ ಆಗಿರುತ್ತೆ. ಕಾಮನ ಬಿಲ್ಲು ಬರೋದಕ್ಕೆ ಮೇನ್ ರೀಸನ್ ಬೆಳಕಿನ ವಕ್ರೀಭವನ. ಈ ಕೆಳಗಿನ ಯಾವುದು ಅಯಸ್ಕಾಂತದ ಗುಣಲಕ್ಷಣವಾಗಿರುತ್ತದೆ ಅಂತ ಕೇಳಿದರೆ, ಅಯಸ್ಕಾಂತ ಹೇಳಿದಾಗ ಅದು ನಾರ್ತ್ ಪೋಲ್ ಮತ್ತು ಸೌತ್ ಪೋಲನ್ನು ಹೊಂದಿರುತ್ತೆ ಸ್ನೇಹಿತರೆ, ಹೌದಾ. ಸೊ ಮತ್ತು ನಾರ್ತು ಏನು ಮಾಡುತ್ತೆ, ವಿಕರ್ಷಿಸುತ್ತವೆ, ಸೌತು ವಿಕರ್ಷಿಸುತ್ತವೆ, ನಾರ್ತು ಮತ್ತು ಸೌತು ಆಕರ್ಷಿಸುತ್ತವೆ. ಸೊ ಹೌದಾ, ಇಷ್ಟು ನಮಗೆ ಗೊತ್ತಿರ್ತಕ್ಕಂಥದ್ದು. ಸೊ ಅಯಸ್ಕಾಂತದಲ್ಲಿ 2 ಧ್ರುವಗಳಿರುತ್ತೆ, ಹೌದಾ, ನಾರ್ತ್ ಆ್ಯಂಡ್ ಸೌತ್ ಸರಿ ಇದೆ. ಆ್ಯಂಡ್ ಕಾಂತೀಯ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಕಾಂತೀಯ ರೇಖೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಈ ರೀತಿ ಹೋಗುತ್ತೆ. ಓಕೆ, ಸೊ ಛೇದಿಸ್ತಕ್ಕಂಥದ್ದು. ಸೊ ಒಂದ್ರ ಮೇಲೆ ಈ ರೀತಿ ಒಂದ್ರ ಮೇಲೆ ಒಂದು ಹೋಗಲ್ಲ, ಹಿಂಗೆ ಕಾಂತೀಯ ಬಲ ರೇಖೆ ಒಂದನ್ನೊಂದು ಅರ್ಧಿಸುತ್ತದೆ. ಸೊ ಇಲ್ಲಿ ಛೇದಿಸೋದಿಲ್ಲ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸ್ವತಂತ್ರವಾಗಿ ತೂಗುಬಿಟ್ಟ ಅಯಸ್ಕಾಂತ ಉತ್ತರ ದಕ್ಷಿಣವಾಗಿ ವಿರಮಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ತೂಗುಬಿಟ್ಟಂತಹ ಅಯಸ್ಕಾಂತ ಉತ್ತರ ಮತ್ತು ದಕ್ಷಿಣ ಧ್ರುವವಾಗಿ ವಿರಮಿಸುತ್ತದೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಅಯಸ್ಕಾಂತವು ಮರದ ಚೂರನ್ನು ಆಕರ್ಷಿಸುತ್ತದೆ ಅಂತ ಕೊಟ್ಟವ್ರೆ. ಸೊ ಕಬ್ಬಿಣ, ಕೋಬಾಲ್ಟ್, ನಿಕ್ಕಲ್ ಏನು ಬರುತ್ತೋ, ಸೊ ಇಲ್ಲ ನೋಡ್ತಾ ಹೋದರೆ ಅಯಸ್ಕಾಂತ ಅಂತಕ್ಕಂಥದ್ದು ಮರದ ಚೂರನ್ನು ವಿಕರ್ಷಿಸುತ್ತದೆ. ಸೊ ಹಾಗಾಗಿ ಇದು ತಪ್ಪಾಗಿದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಅಯಸ್ಕಾಂತದಲ್ಲಿ 2 ಧ್ರುವಗಳಿರ್ತವೆ, ಅದೊಂದು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣದ ಪ್ರಮಾಣವನ್ನು ನಾವು 1 ಕ್ಯಾಲೋರಿ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದು ಬರುತ್ತೆ ಕೆಲಸ ಕ್ಯಾಲೋರಿಯಲ್ಲಿ ಕಂಡುಬರ್ತಕ್ಕಂಥದ್ದು. 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣದ ಪ್ರಮಾಣವನ್ನು ನಾವು 1 ಕ್ಯಾಲೋರಿ ಅಂತ ಕರಿತೀವಿ. ಸೊ ಇಲ್ಲೂ ಸಹ ಕೇಳಿದ್ದಾರೆ, ಲಾಸ್ಟ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಸ್ನೇಹಿತರೆ, ಯಾವುದು ಪೆಟ್ರೋಲ್ನ 1 ಕ್ಯಾಲೋರಿ ಎಷ್ಟು, ಅಥವಾ ಡೀಸೆಲ್ನ ಕ್ಯಾಲೋರಿ ಎಷ್ಟು, LPG ಗ್ಯಾಸ್ನ ಕ್ಯಾಲೋರಿ ಎಷ್ಟು ಅಂತ ಕೇಳ್ತಾರೆ. ಮತ್ತು TETಲಿ ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ 4 ಆಪ್ಷನ್ಸ್ಗಳನ್ನ ಆರ್ಡರ್ ವೈಸ್ ಆಗಿ ಕೊಟ್ಟಿದ್ದಾರೆ, ಏರಿಕೆ ಕ್ರಮದಲ್ಲಿ ಬರೀರಿ, ಅದರ ಕ್ಯಾಲೋರಿಗೆ ಅನುಗುಣವಾಗಿ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಿ. ಶ್ರವ್ಯ ಕಂಪನಾಂಕದ ಕನಿಷ್ಠ ಮಿತಿಯು ಈ ಕೆಳಕಂಡಂತೆ ಇರುತ್ತದೆ ಅಂತ ಕೇಳಿದ್ರೆ, ಶ್ರವ್ಯ ಕಂಪನಾಂಕ ಅಂದರೆ ನಮ್ಮ ಒಂದು ಮನುಷ್ಯನ ಒಂದು ಕಿವಿ ಕೇಳಿಸ್ಕೊಳ್ತಕ್ಕಂಥ ಒಂದು ಕಂಪನಾಂಕದ ಕನಿಷ್ಠ ಮಿತಿ ಎಷ್ಟು ಅಂತಕ್ಕಂಥದ್ದು ಇಲ್ಲಿನ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸೊ ಅದು ಬಂದು 20 ಹರ್ಟ್ಸ್. ಆಪ್ಷನ್ 1 20 ಹರ್ಟ್ಸ್. ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಕೇಳಿದರೆ ಇಲ್ಲಿ ಬಿಟಲ್ಗೀಸು, ಧ್ರುವ ನಕ್ಷತ್ರ, ಚಂದ್ರ, ಸೂರ್ಯ. ಓಕೆ ಸ್ನೇಹಿತರೆ, ಸೊ ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಅದು ಸೂರ್ಯ ಆಗಿರುತ್ತೆ. ಸೊ ಬಿಟಲ್ಗೀಸ್ ಬರಲ್ಲ, ಧ್ರುವ ನಕ್ಷತ್ರ ಬರಲ್ಲ, ಚಂದ್ರ ಅಂತೂ ನಕ್ಷತ್ರ ಅಲ್ವೇ ಅಲ್ಲ. ಸೊ ಆನ್ಸರ್ ಆಪ್ಷನ್ 4 ಸೂರ್ಯ. ಇನ್ನು ಚಂದ್ರ ನೋಡ್ತಾ ಹೋದರೆ ಭೂಮಿಯ ಒಂದು ಉಪಗ್ರಹ ಆಗಿರುತ್ತೆ, ನೈಸರ್ಗಿಕ ಉಪಗ್ರಹ ಚಂದ್ರ. ತಟಸ್ಥ ಪರಮಾಣುವಿನಲ್ಲಿ ಋಣ ವಿದ್ಯುತ್ ಕಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಸೊ ನ್ಯೂಟ್ರಾನ್ಗಳ ಸಂಖ್ಯೆಗೆ ಸಮವಾಗಿರುತ್ತದೆ, ಪ್ರೋಟಾನ್ಗಳ ಸಂಖ್ಯೆಗೆ ಸಮವಾಗಿರುತ್ತದೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಆ್ಯಂಡ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ವ್ಯತ್ಯಾಸದ ಸಂಖ್ಯೆಗೆ ಸಮಾನವಾಗಿರುತ್ತದೆ. ಋಣ ವಿದ್ಯುತ್ ಕಣ ಅಥವಾ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಸ್ನೇಹಿತರೆ. ಒಂದು ಪರಮಾಣುವಿನ ರಾಶಿ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ
ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ ಕಂಡು ಬರುತ್ತೆ ಪರಮಾಣುವಿನ ರಾಶಿನಲ್ಲಿ. ಸೊ ಪರಮಾಣು ರಾಶಿಯಲ್ಲಿ ನ್ಯೂಟ್ರಾನ್ಗಳ ಜೊತೆಗೆ ಪ್ರೋಟಾನ್ಗಳಂತ ಹೇಳಿದಾಗ ಅದು ಎಲೆಕ್ಟ್ರಾನ್ಗಳು ಸಹ ಅಥವಾ ಪ್ರೋಟಾನ್ ಎರಡು ಸಹ ಸಮದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2 ಪ್ರೋಟಾನ್ಗಳ ಸಂಖ್ಯೆಗೆ ಸಮಾನವಾಗಿರುತ್ತೆ. ಗಾಳಿಯ ಘಟಕವಲ್ಲದು ಯಾವುದಂತ ಕೇಳಿದರೆ ಜಲಜನಕ, ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್. ಸೊ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಸಾರಜನಕ, ನೈಟ್ರೋಜನ್ ಆಗಿರುತ್ತೆ ಸ್ನೇಹಿತರೆ. ಬಟ್ ಗಾಳಿಯ ಘಟಕ ಅಲ್ಲ ಅಂತ ಹೇಳಿದಾಗ ಜಲಜನಕ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಹೈಡ್ರೋಜನ್ ಅಂತ ಹೇಳ್ಬಹುದು ಜಲಜನಕ ಅಂತಕ್ಕಂಥದ್ದು. ಸೊ ಇದು ಗಾಳಿಯ ಒಂದು ಘಟಕ ಅಲ್ಲ. ಸೊ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಘಟಕ ಅಂತ ಹೇಳೋದು ಸಾರಜನಕ ಆಗಿರುತ್ತೆ. ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ. ಇದು ಸಹ ರಿಪೀಟೆಡ್ ಕ್ವಶನ್ ಸ್ನೇಹಿತರೆ. ಸೊ ಯಾವುದೋ ಒಂದು ಎಕ್ಸಾಮ್ ಅಂದರೆ ಇದೇ ಎಕ್ಸಾಮಲ್ಲಿ PSTRLನೇ ಕೇಳಿರ್ತಕ್ಕಂಥದ್ದು, ಬೇರೆ ಒಂದು ಇಯರಲ್ಲಿ ಕೇಳಿದ್ದಾರೆ. ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ ಅಂತೇಳಿ ಪೊಟ್ಯಾಷಿಯಂ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮದ್ದಿನ ಪುಡಿನೆಲ್ಲ ನೋಡ್ತಾ ಹೋದಾಗ ಪೊಟ್ಯಾಷಿಯಂ ಪ್ಲಸ್ ಇದ್ದಿಲು ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಅಮೋನಿಯಾ ಅಂತಕ್ಕಂಥದ್ದು ಕ್ಯಾನ್ಸಲ್ ಆಗುತ್ತೆ. ಸೊ ಪೊಟ್ಯಾಷಿಯಂ ನೈಟ್ರೇಟ್, ಗಂಧಕ ಮತ್ತು ಇದ್ದಿಲು ಆಪ್ಷನ್ 3 ಆಗಿರುತ್ತೆ. ನೀರಿಗೆ ಗಡುಸುತನವನ್ನು ತಂದು ಕೊಡಬಲ್ಲ ಲವಣ ಯಾವುದಂತ ಕೇಳಿದರೆ ನೀರಿಗೆ ಗಡುಸುತನವನ್ನು ತಂದು ಕೊಡ್ತಾ ಒಂದು 2 ಬರುತ್ತೆ. ಒಂದು ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ಅಂತ ಹೇಳ್ತೀವಿ, ಮತ್ತೊಂದು ಮೆಗ್ನೀಷಿಯಂ ಬೈಕಾರ್ಬೊನೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಸೊ ಹಾಗಾಗಿ ಇಲ್ಲಿ ಕ್ಯಾಲ್ಶಿಯಂ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ ಕೊಟ್ಟಿಲ್ಲ. ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಅಂತಕ್ಕಂಥ ಇದು ನೀರಿಗೆ ಗಡುಸುತನವನ್ನು ತಂದು ಕೊಡ್ತಕ್ಕಂಥ ಒಂದು ಲವಣ ಆಗುತ್ತೆ. ಇದು ತಾತ್ಕಾಲಿಕ ಗಡುಸುತನ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, ಸೊ ಅದು ಅಥವಾ ಸಲ್ಫೇಟ್, ಸೊ ಅದು ಶಾಶ್ವತ ಗಡುಸುತನವನ್ನು ತಂದು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ 2 ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ಬೈಕಾರ್ಬೊನೇಟ್ ಬಂದು ನೀರಿಗೆ ಗಡುಸುತನವನ್ನು ತಂದುಕೊಡ್ತಕ್ಕಂಥದ್ದು. ಇಂಧನಕ್ಕಾಗಿ ಬಳಸುವ ಗ್ಯಾಸ್ಲಿನಲ್ಲಿ ಹೆಚ್ಚು ಅಪೇಕ್ಷಿತ ಹೈಡ್ರೋಕಾರ್ಬನ್ ಯಾವುದಂತ ಹೇಳಿದ್ರೆ ಕವಲು ಸರಪಣಿ ಹೈಡ್ರೋಕಾರ್ಬನ್ ಆಗಿರುತ್ತೆ. ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿನೊಂದಿಗೆ ವರ್ತಿಸಿ ಉತ್ಪಾದಿಸುವ ಅನಿಲ ಯಾವುದಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿನೊಂದಿಗೆ ವರ್ತಿಸಿ ಉತ್ಪಾದಿಸುವ ಅನಿಲ ಯಾವುದಂತ ಅಂದರೆ ಅಸಿಟಲಿನ್ ಆಪ್ಷನ್ 4. ನೋಡಿ, ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳಿದಾಗ CaCO2 ಬರುತ್ತೆ, ಪ್ಲಸ್ ನೀರಿನೊಂದಿಗೆ ವರ್ತಿಸಿದಾಗ 2H2 ನೀರು ತೊಗೊಳ್ತೀವಿ, ಗಿವ್ಸ್ ರೆಸ್ಟ್ ನಮಗೆ ಬರ್ತಕ್ಕಂಥ C2H2 ಅಂದರೆ ಅಸಿಟಲಿನ್ ಬರುತ್ತೆ, ಪ್ಲಸ್ CaOH ಟ್ವೈಸ್ ಅಂತ ಹೇಳಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಇದು ಅಸಿಟಲಿನ್ನು, ಇದು ಬಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಸಿಯಂ ಕಾರ್ಬೈಡ್ ಪ್ಲಸ್ ವಾಟರ್ ಗಿವ್ಸ್ ರೆಸ್ಟ್ ಅಸಿಟಲಿನ್ ಪ್ಲಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಅಸಿಟಲಿನ್ ಬಂದು ಗ್ಯಾಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದೊಂದು ಗ್ಯಾಸ್. ಹೊಸಲಿನಲ್ಲಿ ರಕ್ತ ಸೋರುತ್ತಿರುವ ಮಗುವೊಂದಕ್ಕೆ ನೀವು ಸೂಚಿಸಬಹುದಾದ ಅತ್ಯುತ್ತಮ ಪರಿಹಾರವನ್ನು ಕೇಳಿದರೆ ಇಲ್ಲಿ ಬೇಯಿಸಿದ ಮೊಟ್ಟೆ ಬರುತ್ತೆ ಮೇಯ್ನಾಗಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾವು ಫಸ್ಟ್ ಒನ್ನೇ ತೊಗೊಳ್ಬಹುದು. ಬೇಯಿಸಿದ ಮೊಟ್ಟೆ ಪ್ಲಸ್ ಮೂಸಂಬಿ 2 ಸಲ ಬೇಯಿಸಿದ ಅನ್ನ. ಸೊ ಇದನ್ನು ಕೊಡಬಹುದಾಗಿರುತ್ತೆ. ಇನ್ನು ಸಮುದ್ರದ ಮೀನು ಬರಲ್ಲ, ಸೊ ಪಾಲಿಶ್ ಆಗಿರೋದ ಅಕ್ಕಿ ಇದೆಲ್ಲ ಬರ್ತಕ್ಕಂಥದ್ದು. ಸೊ ಇದಕ್ಕೆ ಸಮುದ್ರದ ಮೀನು ಇದನ್ನ ನೋಡ್ತಾ ಹೋದ ಸ್ನೇಹಿತರೆ ಗಳಗಂಡ ರೋಗಕ್ಕೆ ಏನು ಬರುತ್ತೋ ಅದಕ್ಕೆ ಕೊಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಮೇಯ್ನಾಗಿ ನೋಡ್ತಾ ಹೋದರೆ ಬೇಯಿಸಿದ ಮೊಟ್ಟೆ, ಮೂಸಂಬಿ, 2 ಸಲ ಬೇಯಿಸಿದ ಅನ್ನವನ್ನು ಕೊಡಬಹುದಾಗುತ್ತೆ. ಹೊಸಡಿನ ರಕ್ತ ಸೋರುತ್ತಿರುವ ಮಗುವೊಂದಕ್ಕೆ ನಾವು ಸೂಚಿಸ್ತಕ್ಕಂಥ ಒಂದು ಪರಿಹಾರ. ನೆಕ್ಸ್ಟ್, ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಮಾಂಸವನ್ನು ಸೇವಿಸುವುದರಿಂದ ದೇಹದಲ್ಲಿ ಇದರ ಉತ್ಪತ್ತಿ ಹೆಚ್ಚಾಗುತ್ತದೆ ಅಂತ ಹೇಳಿದರೆ ಗ್ಲೂಕೋಸ್, ಕ್ರಿಯೇಟಿನಿಸ್, ಯೂರಿಯಾ, ಗ್ಲೈಕೋಸನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರೋಟೀನ್ ಅಂಶ ಹೆಚ್ಚಾದಂತೆ ಮಾಂಸವನ್ನು ಸೇವಿಸೋದ್ರಿಂದ ಅಂದರೆ ಇಟ್ ಮೀನ್ಸ್ ಮಾಂಸದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಾಂಸವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಯಾವುದಂತಂದರೆ ಕ್ರಿಯೇಟಿನಿಸಮ್. ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್, ಮಣ್ಣಿನಲ್ಲಿ ಅತ್ಯಂತ ಆಳವಾಗಿ ಬಿತ್ತಿರುವ ಬೀಜ ಮೊಳಕೆ ಬಾರದೆ ಹೋಗಬಹುದು ಏಕೆಂದರೆ ಅಂತ ಕೇಳಿದರೆ, ಅಂದರೆ ಮಣ್ಣಿನಲ್ಲಿ ಬಿತ್ತನೆಯನ್ನು ಮಾಡ್ತೀವಿ, ಸೊ ಅದು ಅತಿ ಆಳಕ್ಕೂ ಹೋಗಬಾರ್ದು ಅಥವಾ ಮೇಲ್ಗಡೆ ಸಹ ನಾವು ಬಿಸಾಕಬಾರ್ದು. ಯಾಕಂದರೆ ಭೂಮಿಯ ಮೇಲ್ಗಡೆ ಹಾಕಿದ್ರೆ ಈ ಒಂದು ಪ್ರಾಣಿ ಪಕ್ಷಿಗಳೇನಿರುತ್ತೋ ಸೊ ಅದು ಆಯ್ಕೊಂಡು ತಿಂದ್ಕೊಳ್ಳುತ್ತೆ ಒಂದು ರೀಸನ್ನಿಂದ, ಮತ್ತು ಮಳೆ ಬಂದಾಗ ಕೊಚ್ಕೊಂಡು ಹೋಗ್ತಕ್ಕಂಥದ್ದು ಒಂದು ರೀಸನ್ ಆಗಿರುತ್ತೆ. ಮತ್ತು ಅದಕ್ಕೂ ಸಹ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸಿಗೋದಿಲ್ಲ, ಬೇರು ಕರೆಕ್ಟಾಗಿ ಭೂಮಿಯ ಒಳಗಡೆ ಹೋಗೋದಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಎಸಿಬಾರ್ದು ಒಂದು ರೀಸನ್ನು. ಆ್ಯಂಡ್ ಏನಾಗುತ್ತೆ, ಭೂಮಿಯ ಒಳಗಡೆ ಅತಿ ಆಳವಾಗಿ ಬೀಜವನ್ನು ಬಿತ್ತಿದಾಗ ಅನುವಂಶೀಯತೆಗೆ ಸಂಬಂಧಿಸಿದ ನಿಯಮಗಳನ್ನು ನಿರೂಪಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಡಾರ್ವಿನ್, ಮಾರ್ಗನ್, ಮೆಂಡಲ್ ಮತ್ತು ಡಿವ್ರೀಸ್. ಅನುವಂಶೀಯತೆಗೆ ಸಂಬಂಧಿಸಿದ ನಿಯಮಗಳನ್ನು ನಿರೂಪಿಸಿದ ವಿಜ್ಞಾನಿ ಬಂದು ಜಾರ್ಜ್ ಮೆಂಡಲ್ ಅಂತ ಹೇಳ್ತೀವಿ. ಆಪ್ಷನ್ 3 ಮೆಂಡಲ್ ಆಗಿರ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ನಾವು ನೋಡ್ತಾ ಹೋದರೆ ಮೆಂಡಲ್ನ ಅನುವಂಶೀಯತೆ ಬಗ್ಗೆ ನೋಡ್ತಾ ಹೋದರೆ ಅನುವಂಶೀಯತೆ ಮತ್ತು ವೃತ್ತೇಯದ ಬಗ್ಗೆ ಅಧ್ಯಯನ ಮಾಡುವ ಒಂದು ಜೀವಶಾಸ್ತ್ರದ ಶಾಖೆ ತಳಿಶಾಸ್ತ್ರ, ಜೆನೆಟಿಕ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ತಳಿಶಾಸ್ತ್ರ ಅಂತ ಹೇಳ್ತೀವಿ. ಅಂದರೆ ಅನುವಂಶೀಯತೆ ಮತ್ತು ಅದರ ವೃತ್ತೀಯತೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಸ್ಟಡಿ ಮಾಡ್ತಕ್ಕಂಥದ್ದು ನಾವಿಲ್ಲಿ ತಳಿಶಾಸ್ತ್ರ ಅಥವಾ ಜೆನೆಟಿಕ್ಸ್ ಅಂತ ಕರಿತೀವಿ. ಒಂದು ಪೀಳಿಗೆಯಿಂದ ಮತ್ತೊಂದು
ಇನ್ನೊಂದು ಪೀಳಿಗೆಗೆ ಗುಣಾಣುಗಳ ಮೂಲಕ ವರ್ಗಾವಣೆ ಆಗುವ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಅನುವಂಶೀಯತೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಅಂದರೆ ಅನುವಂಶೀಯತೆ ಅಂದರೆ ಏನು? ಹಿಂದೆ ಅಂದರೆ ಒಂದು ಪೀಳಿಗೆಯಿಂದ ಒಬ್ಬ ಮನುಷ್ಯನಿಗೆ ಇರ್ತಕ್ಕಂಥ ಅವರ ಮಕ್ಕಳಿಗೆ ಮುಂದಿನ ಒಂದು ಪೀಳಿಗೆಗೆ ಅವರ ಗುಣ ಅಥವಾ ಗುಣಾಣುಗಳ ಮೂಲಕ ವರ್ಗಾವಣೆ ಆಗ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥ ನಾವು ಅನುವಂಶೀಯತೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗಳಿಗೆ ಗುಣಗಳು ವರ್ಗಾವಣೆಯಾಗುವ ಸಂದರ್ಭದಲ್ಲಿ ಉಂಟಾಗುವ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ವೃತ್ತೀಯತೆ ಅಂತ ಕರಿತೀವಿ. ಸೊ ಓಕೆ, ವರ್ಗಾವಣೆ ಆಗ್ತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡೋದು ಅನುವಂಶೀಯತೆ. ಆ ಒಂದು ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳು, ವ್ಯತ್ಯಾಸಗಳು ಅಥವಾ ಏನಾದರೂ ಏರುಪೇರಾಗಿ ವ್ಯತ್ಯಾಸಗಳು, ಡಿಫ್ರೆನ್ಸ್ ಕಂಡು ಬರ್ತಾ ಇರೋದ, ಸೊ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ನಾವು ವ್ಯತ್ಯಯತೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಅನುವಂಶೀಯತೆ ಪ್ರಯೋಗನ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡ್ತಾರೆ ಅವರು ಅನ್ನೋದಾದ್ರೆ ಸ್ನೇಹಿತರೆ, ಗ್ರೆಗರ್ ಮೆಂಡೆಲ್ ಎಂಬ ಆಸ್ಟ್ರಿಯಾ ದೇಶದ ಪಾದ್ರಿಯು ಬಟಾಣಿ ಸಸ್ಯಗಳ ಮೇಲೆ ಅನುವಂಶೀಯತೆ ಬಗ್ಗೆ ಪ್ರಯೋಗವನ್ನು ನಡೆಸಿ ಆಧುನಿಕ ತಳಿಶಾಸ್ತ್ರಕ್ಕೆ ಬುನಾದಿಯನ್ನು ಹಾಕ್ತಾರೆ. ಯಾರು? ಗ್ರೆಗರ್ ಮೆಂಡೆಲ್ ರವರು. ಇನ್ನು ಬಟಾಣಿ ಗಿಡದ ಮೇಲೆ ಏನು ಮಾಡ್ತಾರೆ ಇವರು? ಗ್ರೆಗರ್ ಮೆಂಡೆಲ್ ಅವರು ಉದ್ದವಾಗಿ ಬೆಳೆಯುವ ಹಾಗೂ ಗಿಡ್ಡವಾಗಿ ಬೆಳೀತಕ್ಕಂಥ 2 ಬಗೆಯ ಬಟಾಣಿ ಸಸ್ಯಗಳನ್ನ ತಗೊಳ್ತಾರೆ. ಸೊ ಅದನ್ನು ಪ್ರಯೋಗಕ್ಕೆ ಒಳಪಡಿಸ್ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಇವು ಶುದ್ಧ ತಳಿಯ ಸಸ್ಯಗಳಾಗಿದ್ದವು, ಅಂದರೆ ಇವುಗಳ ಬೀಜಗಳಿಂದ ಉತ್ಪತ್ತಿಯಾಗುವ ಸಸ್ಯಗಳಿಗೂ ಈ ಗುಣಗಳು ಇರುತ್ತಿದ್ದವು. ಸ್ಟಾರ್ಟಿಂಗಲ್ಲಿ ಮಾಡ್ತಕ್ಕಂಥದ್ದು. ಸೊ ಫಸ್ಟ್ ಪೀಳಿಗೆಯಲ್ಲಿ ಏನು ಮಾಡ್ತಾರೆ? 2 ಗಿಡಗಳನ್ನ ತಗೊಳ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ? 2 ಬಗೆಯ ಬಟಾಣಿ ಸಸ್ಯಗಳನ್ನು ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಒಂದು ಉದ್ದವಾಗಿ ಬೆಳೀತಕ್ಕಂಥದ್ದು, ಮತ್ತೊಂದು ಗಿಡ್ಡವಾಗಿ ಬೆಳೀತಕ್ಕಂಥದ್ದು. ಓಕೆ, ಸೊ ಫಸ್ಟ್ ಜನರೇಷನ್ ಏನಾಗುತ್ತೆ ಸ್ನೇಹಿತರೆ ನೋಡ್ತಾ ಹೋಗಿ. ಫಸ್ಟ್ ಜನರೇಷನಲ್ಲಿ ಈ 2 ಬಗೆಯ ಸಸ್ಯಗಳ ಹೂಗಳು ಸ್ವಕೀಯ ಪರಾಗಸ್ಪರ್ಶ ಹೊಂದದಂತೆ ಏರ್ಪಡಿಸಿ ಒಂದು ಸಸ್ಯದ ಹೂಗಳ ಪರಾಗವನ್ನು ಇನ್ನೊಂದು ಸಸ್ಯದ ಶಲಾಕೆಗೆ ಕೃತಕವಾಗಿ ವರ್ಗಾವಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಪರಾಗಸ್ಪರ್ಶವಾದ ಹೂಗಳು ಬಲಿತು ಕಾಯಿ ಆಗ್ತವೆ. ಇಂತಹ ಕಾಯಿಗಳ ಬೀಜಗಳು ಮೊಳಕೆಯಾಗಿ ಬಂದ ಸಸ್ಯಗಳೆಲ್ಲವೂ ಉದ್ದವಾಗಿ ಇದ್ವಂತೆ. ಅದಾದ ನಂತರ ಹೀಗೆ ಬೆಳೆದ ಗಿಡಗಳ ಸಂತಾನವನ್ನು ಮೊದಲನೇ ತಳಿ ಪೀಳಿಗೆ ಅಥವಾ F1 ಪೀಳಿಗೆ ಎಂದು ಕರೆದ್ರು, ಅಂದರೆ ಫಸ್ಟ್ ಪೀಳಿಗೆ. ಓಕೆ, ಸೊ ಅವ್ರು ಏನು ಪ್ರಯೋಗವನ್ನು ಮಾಡ್ತಾರೋ ಅಲ್ಲಿ ಬಂದಂಥ ಒಂದು ರಿಸಲ್ಟ್ ಏನಾಗಿರುತ್ತೆ, ಎಲ್ಲನೂ ಸಹ ಅವ್ರು ಏನು ಹಾಕಿರ್ತಾರೋ ಉದ್ದವಾಗಿ ಗಿಡವನ್ನು ಹಾಕಿರ್ತಾರೋ ಸೊ ಉದ್ದವಾಗೇ ಬರ್ತಕ್ಕಂಥದ್ದು ಆಗಿರುತ್ತೆ. ಅಲ್ಲಿ ಯಾವುದೇ ಒಂದು ಪರಾಗಸ್ಪರ್ಶ ನಡೀತಕ್ಕಂಥದ್ದು ಇಲ್ಲ. ಸೊ ಕೃತಕವಾಗಿ ಅಂದರೆ ಮನುಷ್ಯರೇ ಪ್ರಯೋಗಕ್ಕೆ ಒಳಪಡಿಸಿದಾಗ ಮಾತ್ರ ಆಗುತ್ತೆ. ಸೊ ಇದು ಜನರಲ್ ಆಗಿ ಈ ಒಂದು ಗಾಳಿಯ ಒಂದು ಸಂಪರ್ಕದಿಂದ ಅಥವಾ ಇನ್ನೊಂದರಿಂದ ಯಾವುದೋ ಒಂದು ಬೇರೆದರ ಒಂದು ಸಂಪರ್ಕವಾಗಿ ಅದು ಈ ಒಂದು ವರ್ಗಾವಣೆ ಆಗ್ತಕ್ಕಂಥದ್ದು ಇರೋದಿಲ್ಲ ಸ್ನೇಹಿತರೆ. ಸೊ ಓಕೆ, ಫಸ್ಟ್ ಪೀಳಿಗೆಯಲ್ಲಿ ಏನಾಗುತ್ತೆ? ಉದ್ದವಾದ ಗಿಡಗಳನ್ನು ಹಾಕ್ತಾರೆ, ಉದ್ದವಾದ ಗಿಡನೇ ಅಲ್ಲಿ ಮಾರ್ಪಾಡಾಗಿ ಬೆಳೀತಕ್ಕಂಥದ್ದು ಆಗಿರುತ್ತೆ. ಇನ್ನು 2ನೇ ಪೀಳಿಗೆ ಏನಾಗುತ್ತೆ? F1 ಪೀಳಿಗೆಯಲ್ಲಿ ಗಿಡ್ಡತನ ಕಂಡು ಬರಲಿಲ್ಲ. ಈ ಸಂತತಿಯು ಗಿಡಗಳು ಹೂ ಬಿಟ್ಟು ನಂತರ ಸ್ವಾಭಾವಿಕ ರೀತಿಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ಹೊಂದಲು ಅವಕಾಶ ಕಲ್ಪಿಸಿದ ನಂತರ ಬಂದಂಥ ಪೀಳಿಗೆಯನ್ನು F2 ಪೀಳಿಗೆ ಎಂದು ಕರೆದರು. ಓಕೆ, ಸೊ ಫಸ್ಟ್ ಇವರು ಕೃತಕವಾಗಿ ಮಾಡ್ತಾ ಹೋಗ್ತಾರೆ. 2ನೇದ್ರಲ್ಲಿ ಏನಾಗುತ್ತೆ? ಆ ಬಂದಂತಹ ಬೀಜವನ್ನು ಈಗ ಇದರಲ್ಲಿ ಹಾಕ್ತಾರೆ, ಭೂಮಿ ಮೇಲೆ ಹಾಕ್ತಾರೆ ಸ್ನೇಹಿತರೆ. ಅಲ್ಲಿ ಯಾವುದೇ ಒಂದು ಪ್ರಯೋಗವನ್ನು ನಡೆಸ್ತಕ್ಕಂಥದ್ದಾಗಿರೋದಿಲ್ಲ. ಅದೊಂದು ಗಾಳಿ ಅಥವಾ ನೀರು ಅಥವಾ ಒಂದು ಬೆಳಕು ಅಥವಾ ಅಲ್ಲಿ ಇರ್ತಕ್ಕಂಥ ಸ್ವಾಭಾವಿಕ ಒಂದು ನೇಚರ್ ಏನಿರುತ್ತೋ ಸೊ ಅದಕ್ಕೆ ತಕ್ಕಂತೆ ಗಿಡಗಳು ಬೆಳೀತಾ ಹೋಗ್ತವೆ. ಸೊ ಬೆಳೀತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ಅಲ್ಲಿನ ಒಂದು ನೇಚರ್ಗೆ ಸಂಬಂಧಪಟ್ಟಂತೆ ಏನಾಗುತ್ತೆ? ಆ F2 ಪೀಳಿಗೆ ಅಂತ ಏನು ಹೇಳ್ತೀವೋ 2ನೇ ಪೀಳಿಗೆ ಬರುತ್ತಲ್ವ, ಸೊ ಅಲ್ಲಿ ಕೆಲವೊಂದು ಫಲಿತಾಂಶಗಳು ಅಥವಾ ಒಂದು ವ್ಯತ್ಯಾಸಗಳು ಕಂಡು ಬರುತ್ತೆ. ಏನಂತ ಹೇಳಿದಾಗ ನೋಡಿ, ಇಲ್ಲಿ F2 ಪೀಳಿಗೆ ಏಕಸಂಕರೀಕರಣದಲ್ಲಿ ಜಿನೋಫೈಟ್ 1:2:1 ಕಂಡು ಬರುತ್ತೆ. ಆ್ಯಂಡ್ F2ನಲ್ಲಿ ಪೀನೋಟೈಪ್ ಬಂದು 3:1 ಕಂಡು ಬರುತ್ತೆ ಸ್ನೇಹಿತರೆ. ಸೊ ಆ್ಯಂಡ್ F2 ಪೀಳಿಗೆ ಸಂಕರೀಕರಣದಲ್ಲಿ ಜಿನೋಫೈಟ್ 9:3:3:1 ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದಾದ ನಂತರ ಇನ್ನೂ ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, ಮೆಂಡೆಲ್ರವರಲ್ಲಿ ನೋಡಿ ತನ್ನ ಪ್ರಯೋಗದಲ್ಲಿ ಬೆಳೆಸಿದ ಪುಟಾಣಿ ಸಸ್ಯಗಳಲ್ಲಿ 7 ವಿಭಿನ್ನ ಲಕ್ಷಣಗಳು ಕಂಡುಬರುತ್ತೆ. ಸೊ ಇದು ಒಂದು ಸಹ ಎಕ್ಸಾಮಲ್ಲಿ ಲಾಸ್ಟ್ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ, ಇಂಪಾರ್ಟೆಂಟ್ ನೋಡ್ತಾ ಹೋಗಿ. ಇದು ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ, ಮೆಂಡೆಲರು ಬೆಳೆಸಿದಂಥ ಪ್ರಯೋಗದಲ್ಲಿ ಲಕ್ಷಣ ಕಂಡು ಬರದಿರ್ತಕ್ಕಂಥ ಒಂದು ಲಕ್ಷಣ ಯಾವುದು ಅಂತ ಕೇಳಿದ್ರಲ್ಲಿ, ಅಂದರೆ ಕಾಂಡದ ಉದ್ದ, ಹೂವಿನ ಬಣ್ಣ, ಬೀಜದ ಬಣ್ಣ, ಕಾಯಿಯ ಬಣ್ಣ, ಬೀಜದ ಹೊರಹೊದಿಕೆ ಮತ್ತು ಬೀಜಕೋಶ ಸ್ವರೂಪ, ಹೂವಿನ ಸ್ಥಾನ, ಈ 7 ಕಂಡು ಬಂದು ಇದರಲ್ಲಿ 3 ಕೊಟ್ಟು ಇನ್ನೊಂದು ಹೊರತಾಗಿ ಕೊಟ್ಟಿದ್ರು. ಸೊ ಯಾವುದು ಕಂಡು ಬಂದಿಲ್ಲ ಅಂತಕ್ಕಂಥ ಒಂದು ಕ್ವಶನ್ನ ಅಲ್ಲಿ ಕೇಳಿದ್ರು ಸ್ನೇಹಿತರೆ. ಸೊ ಹಾಗಾಗಿ ನೋಡ್ತಾ ಹೋಗಿ, ಕಾಂಡದ ಉದ್ದ ಇಲ್ಲಿ ಕಂಡು ಬರುತ್ತೆ, ಹೂವಿನ ಬಣ್ಣ, ಬೀಜದ ಬಣ್ಣ, ಕಾಯಿಯ ಬಣ್ಣ, ಬೀಜದ ಹೊರಹೊದಿಕೆ, ಬೀಜಕೋಶ ಸ್ವರೂಪ, ಹೂವಿನ ಸ್ಥಾನ. ಸೊ ಇಷ್ಟು ವಿಭಿನ್ನ ಲಕ್ಷಣಗಳಲ್ಲಿ ಕಂಡುಬರುತ್ತೆ. ಒಟ್ಟು 7 ಲಕ್ಷಣಗಳು ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಇದೆ. ರಿಗನಾಲ್ಡ್ ಕ್ರುಂಡಲ್ ಪುನೆಟ್ ಇವರು ಇಂಗ್ಲೆಂಡ್ನ ಜೀವಶಾಸ್ತ್ರಜ್ಞ F2 ಪೀಳಿಗೆಯ ಚೆಕ್ಕರ್ ಬೋರ್ಡ್ ವಿಧಾನವನ್ನು ಮೊದಲು ರೂಪಿಸ್ತಾರೆ. ಆದ್ದರಿಂದ ಈ ಚೆಕ್ಕರ್ ಬೋರ್ಡನ್ನು ಪುನೆಟ್ ಚೌಕ ಎಂದು ಕರೆಯಲಾಗುತ್ತದೆ. ಇದು ಅಷ್ಟೇ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪುನೆಟ್ ಚೌಕ ಎಂದು ಕರೆಯಲಾಗುತ್ತದೆ ಯಾವುದನ್ನು? ಚೆಕ್ಕರ್ ಬೋರ್ಡನ್ನು. ಅದನ್ನು ರೆಡಿ ಮಾಡ್ತಕ್ಕಂಥವ್ರು ಯಾರಾಗಿರ್ತಾರೆ? ರಿಗನಾಲ್ಡ್ ಕ್ರುಂಡಲ್ ಪುನೆಟ್ ಅಂತಕ್ಕಂಥವ್ರು ಇದನ್ನು ರೆಡಿ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.